ನನ್ನ ಹತ್ರ ಚಾಲೆಂಜ್ ಮಾಡೋಕ್ಕೆ ಬರಬೇಡ್ರಿ MCS ಸುಧಾಕರ್ ಅವರೇ. ನಿಮ್ಮ ಮುಖವಾಡ ಕಳಿಸುವಂಥ ದಿನಗಳಿದೆ, ತೋರಿಸ್ತೀನಿ ಜಿಲ್ಲೆಯ ಜನರಿಗೆ ನಿಮ್ಮ ಮುಖವಾಡ. ಅವ್ರನ್ನ ಸರ್ವನಾಶ ಮಾಡುವಂಥ ಕೀರ್ತಿ MC ಸುಧಾಕರ್ಗೆ ಇದೆ. ಇಂಥ ಪಾಪದ ಕೆಲಸ ನಾನು ಮಾಡೋಕ್ಕೆ ಹೋಗಿಲ್ಲ. ಎಲ್ಲ ತೆಗಿತೀನಿ. ಅವ್ರು ಹೇಳಿದಾರಲ್ಲ ದಾಖಲೆ ಕೊಡಲಿ ಅಂತ. ಯಾವ್ಯಾವ ಜಮೀನುಗಳನ್ನು ಬಿಟ್ಟಿದ್ದಾರೆ, ಯಾವ್ಯಾವ ಜಮೀನುಗಳನ್ನು ಇವರ ಬೇನಾಮಿ ಅಕೌಂಟ್ಸಲ್ಲಿ ಇವರು ಸಬ್ ರಿಜಿಸ್ಟ್ರಾರ್ ಹತ್ರ ಚಿಂತಾಮಣಿಗೆ ಹೋಗಿ ಅಗ್ರಿಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಅಂಕಿ ಅಂಶ ಸಮೇತ ಇಡ್ತೀನಿ. ಸಾಧನೆ ಮಾಡಿದ್ದಾರೆ ಅಂತ ಪಟ್ಟಿ ಮಾಡೋಕ್ಕೆ ಹೇಳಿ, ನಾನು ಪಟ್ಟಿ ಮಾಡಿ ನಾನು ಅವ್ರಿಗೆ ಹೇಳ್ತೀನಿ. ಅವ್ರ ಸಾಧನೆ ಏನು ಅಂತಂದರೆ, ನಾನು ಮಾಡಿರೋ ಎಲ್ಲ ಕೆಲಸಗಳಿಗೆ ಹೋಗಿ ಉದ್ಘಾಟನೆ ಟೇಪನ್ನು ಕಟ್ ಮಾಡ್ತಾವ್ರೆ, ಅದೇ ಅವ್ರ ಸಾಧನೆ. ಮತ್ತು ಇಲ್ಲಿ ಬಂದಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಇಲ್ಲಿ ಬಂದಂಥ ಯೋಜನೆಗಳನ್ನು ಆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇದನ್ನು ತಗೊಂಡೋಗಿ ಚಿಂತಾಮಣಿಗೆ ಹಾಕೊಳ್ಳೋದು. ಅಲ್ಲಿ ಪರ್ಯಾಯವಾಗಿ ಇನ್ನೊಂದು ತಂದು ಆ ಜನರಿಗೆ ಕೊಡುವಂಥ ಯೋಗ್ಯತೆ ಇಲ್ಲ. ಪಾಪ ಇಲ್ಲಿರೋ ಪ್ರತಿನಿಧಿಗೆ ಏನಾಗ್ತಾ ಇದೆ ಅಂತ ಅವರಿಗೆ ಮಾಹಿತಿನೂ ಇಲ್ಲ, ಅದರ ಅಗತ್ಯನೂ ಅವ್ರಿಗಿಲ್ಲ. ಹಿಂಗಾಗಿತ್ತ ಯಾವಾಗಾದರೂ? ಟ್ರಾಮಾ ಸೆಂಟರ್ ಬಂದಿತ್ತು. ಟ್ರಾಮಾ ಸೆಂಟರ್ NH ಅಲ್ಲಿದ್ದಂಥ ಆಸ್ಪತ್ರೆದು ತಗೊಂಡೋಗಿ ಚಿಂತಾಮಣಿಗೆ ಹಾಕ್ತಾರೆ. ಯಾಕೆ? ಇನ್ನೊಂದು ಟ್ರಾಮಾ ಸೆಂಟರ್ ಸ್ಟೇಟ್ದ, ಕೇಂದ್ರ ಸರ್ಕಾರದ ಯೋಜನೆ ಅದು. ನಾನು ಸಚಿವನಾಗಿದ್ದಾಗ ಮಾಡಿಕೊಟ್ಟಿದ್ದು ಅದನ್ನು ನೀವು ತಗೊಂಡೋಗಿ ಅಲ್ಲಿಗೆ ಹೋಗ್ತೀರಿ. ಮೊನ್ನೆ ನಿಮಗೆ ಗೊತ್ತಿರಲಿ, ಸರ್ಫೇಸ್ ಟ್ರಾನ್ಸ್ಪೋರ್ಟ್ದು ನಮ್ಮ ಇದರಲ್ಲಿ ಒಂದು ಹೊಸ ಕೇಂದ್ರ ಸರ್ಕಾರದ ಯೋಜನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಬಂದಿರೋದನ್ನು ಅದನ್ನೇನಾದರೂ ಮಾಡಿ ಚಿಂತಾಮಣಿಗೆ ತಗೊಂಡೋಗಿ ಅಂತ ಹೇಳಿದ್ದಾರೆ. ಗೊತ್ತಿದೆಯಾ ಇಲ್ಲಿನ MLAಗೆ ಏನಾಗ್ತಾ ಇದೆ ಈ ಕ್ಷೇತ್ರದ್ದು ಅಂತ? ಏನೂ ಗೊತ್ತಿಲ್ಲ. ಹಾಗಾಗಿ ಪಾಪ ಅವ್ರೇನು ಜಾಸ್ತಿ, ಅವರು ಸಾಧನೆ ಏನು ಮಾಡೋರು ಅಂದರೆ, ಆ ರೈತರ ಜಮೀನುಗಳು, ಫಲವತ್ತಾಗಿರುವಂಥ ಜಮೀನುಗಳು ಏನು ಅವರು ಶತಮಾನಗಳಿಂದ ಉಳಿಸ್ಕೊಂಡು ಅವರ ಅವರ ಜೀವನ, ಅವರ ಬದುಕು, ಅವರ ಭವಿಷ್ಯ ಇಷ್ಟನ್ನು ಮಾಡ್ಕೊಂಡು ಬಂದಂಥ ರೈತರನ್ನೇ ಅವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ಸರ್ವನಾಶ ಮಾಡುವಂಥ ಕೀರ್ತಿ MC ಸುಧಾಕರ್ಗೆ ಇದೆ. ಇಂಥ ಪಾಪದ ಕೆಲಸ ನಾನು ಮಾಡೋಕ್ಕೆ ಹೋಗಿಲ್ಲ. ಎಲ್ಲ ತೆಗಿತೀನಿ. ಅವ್ರು ಹೇಳಿದಾರಲ್ಲ ದಾಖಲೆ ಕೊಡಲಿ ಅಂತ. ಯಾವ್ಯಾವ ಜಮೀನುಗಳನ್ನು ಬಿಟ್ಟಿದ್ದಾರೆ, ಯಾವ್ಯಾವ ಜಮೀನುಗಳನ್ನು ಇವರ ಬೇನಾಮಿ ಅಕೌಂಟ್ಸಲ್ಲಿ ಇವರು ಸಬ್ ರಿಜಿಸ್ಟ್ರಾರ್ ಹತ್ರ ಚಿಂತಾಮಣಿಗೆ ಹೋಗಿ ಅಗ್ರಿಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಅಂಕಿ ಅಂಶ ಸಮೇತ ಇಡ್ತೀನಿ. ನನ್ನ ಹತ್ರ ಚಾಲೆಂಜ್ ಮಾಡೋಕ್ಕೆ ಬರಬೇಡ್ರಿ MCS ಸುಧಾಕರ್ ಅವರೇ. ನಿಮ್ಮ ಮುಖವಾಡ ಕಳಿಸುವಂಥ ದಿನಗಳಿದೆ, ತೋರಿಸ್ತೀನಿ ಜಿಲ್ಲೆಯ ಜನರಿಗೆ ನಿಮ್ಮ ಮುಖವಾಡ.